ಇನ್ನು ಭಾರತದ ಆಂಧ್ರ ಪ್ರದೇಶದಿಂದ ಬೇರ್ಪಟ್ಟ ತೆಲಂಗಾಣದಲ್ಲೂ ಕೂಡ ರಣಭಯಂಕರ ಪ್ರವಾಹ ಆಗಿದೆ. ಭಾರಿ ಮಳೆಯಿಂದ ಪ್ರವಾಹ, ಭೂಕುಸಿತ. ತೆಲಂಗಾಣದಲ್ಲಿ ರಣಭೀಕರ ಪ್ರವಾಹ. ಭಾರಿ ಮಳೆಯಿಂದ ಪ್ರವಾಹ ಜೊತೆಗೆ ಭೂಕುಸಿತ. ರಣಭಯಂಕರ ಮಳೆಗೆ ಎಲ್ಲಿ ನೋಡಿದ್ರು ಕೂಡ ಸಾಲು ಸಾಲು ಅವಾಂತರ. ಒಂದು ಮಳೆ ನೂರಾರು ಅವಾಂತರ. ಕಾಮರೆಡ್ಡಿ ಮತ್ತು ಮೇಡಕ್ ಜಿಲ್ಲೆಯಲ್ಲಿ ಅಪಾರ ಹಾನಿಗಳು ಕೂಡ ಆಗಿದೆ. ಉಕ್ಕಿ ಹರಿತಾ ಇರತಕ್ಕಂತಹ ನದಿ, ಹಳ್ಳ ಕೊಳ್ಳಗಳು, ನೂರಾರು ಗ್ರಾಮಗಳಲ್ಲಿ ಜಲ ದಿಗ್ಬಂಧನ. ಹೆಲಿಕಾಪ್ಟರ್ ಮೂಲಕ ನಡೀತಾ ಇದೆ ರಕ್ಷಣಾ ಕಾರ್ಯ. ನಿಜಕ್ಕೂ ಕೂಡ ಇದು ಮಳೆರಾಯ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದಾನೆ. ಭಾರಿ ಮಳೆಯಿಂದ ಕೊಚ್ಚಿ ಹೋದ ಕೆಲ ವಸ್ತುಗಳು. ಕಾಮರೆಡ್ಡಿ ನಿಜಾಮಾಬಾದ್ ರೈಲು ಸಂಪರ್ಕ ಕೂಡ ಸಂಪೂರ್ಣ ಕಡಿತ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸಂಪೂರ್ಣ ಹಾನಿ. ತೆಲಂಗಾಣದಲ್ಲಿ ರಣಭೀಕರವಾದಂತಹ ಪ್ರವಾಹ. ನಾವು ಹಿಮಾಚಲ ಪ್ರದೇಶ, ಒರಿಸ್ಸಾದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹದನ್ನು ಗಮನಿಸಿದ್ವಿ. ನೋಡಿ, ಇದು ತೆಲಂಗಾಣದ ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ. ರೈಲ್ ಹಳಿಯ ಕೆಳಗಿನಿಂದ ನೀರು ಹರಿತಾ ಇರುವಂತಹದ್ದು. ಅಂದರೆ ಹೆಚ್ಚುವರಿ ನೀರಿನ ಪ್ರಮಾಣ ಜಾಸ್ತಿ ಆದಾಗ ನೀರು ನಿಂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ. ಅದಕ್ಕೆ ಕಾಣುವ ಎಲ್ಲ ದಾರಿಗಳನ್ನು ಹಾದು ಹೋಗುತ್ತೆ. ರಕ್ಷಣಾ ಕಾರ್ಯಾಚರಣೆ ನೋಡಿ, ಅಲ್ಲಿ ಜನರನ್ನ ಸೇಫ್ ಆಗಿ ಒಂದು ಕಡೆಯಿಂದ ಮತ್ತೊಂದು ದಿಕ್ಕಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಅಲ್ಲಿ ನಡೀತಾ ಇದೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ. ಕೆಲವೊಂದು ಟೆಂಪಲ್ಗಳು ಕೂಡ ಜಲಾವೃತಗೊಂಡಿದೆ, ಕೆಲವೊಂದು ಮಸೀದಿಗಳು ಕೂಡ ಅಕ್ಷರಶಃ ಜಲಾವೃತ. ಸೊ ಜನನಿಬಿಡ ಪ್ರದೇಶ ಇದು, ಜನಸಂಚಾರ ಇರತಕ್ಕಂಥ ಪ್ರದೇಶ. ಭಾರಿ ಮಳೆಯ ಪ್ರಮಾಣ ಅತ್ಯಧಿಕವಾಗಿ ಹೆಚ್ಚುವರಿಯ ಮಳೆಯಿಂದಾಗಿ ಈ ತರಹದೊಂದು ಅವಘಡ ಸಂಭವಿಸ್ತಾ ఇల్లు మొత్తం ఖరాబ్, పుస్తకాలన్నీ అమ్మా. ఆ జూలేరుగా వచ్చావు, పెద్ద కారే, కియా కారు. ಇನ್ನು ಭಾರತದ ಆಂಧ್ರ ಪ್ರದೇಶದಿಂದ ಬೇರ್ಪಟ್ಟ ತೆಲಂಗಾಣದಲ್ಲೂ ಕೂಡ ರಣಭಯಂಕರ ಪ್ರವಾಹ ಆಗಿದೆ. ಭಾರಿ ಮಳೆಯಿಂದ ಪ್ರವಾಹ, ಭೂಕುಸಿತ. ತೆಲಂಗಾಣದಲ್ಲಿ ರಣಭೀಕರ ಪ್ರವಾಹ. ಭಾರಿ ಮಳೆಯಿಂದ ಪ್ರವಾಹ ಜೊತೆಗೆ ಭೂಕುಸಿತ. ರಣಭಯಂಕರ ಮಳೆಗೆ ಎಲ್ಲಿ ನೋಡಿದ್ರು ಕೂಡ ಸಾಲು ಸಾಲು ಅವಾಂತರ. ಒಂದು ಮಳೆ ನೂರಾರು ಅವಾಂತರ. ಕಾಮರೆಡ್ಡಿ ಮತ್ತು ಮೇಡಕ್ ಜಿಲ್ಲೆಯಲ್ಲಿ ಅಪಾರ ಹಾನಿಗಳು ಕೂಡ ಆಗಿದೆ. ಉಕ್ಕಿ ಹರಿತಾ ಇರತಕ್ಕಂತಹ ನದಿ, ಹಳ್ಳ ಕೊಳ್ಳಗಳು, ನೂರಾರು ಗ್ರಾಮಗಳಲ್ಲಿ ಜಲ ದಿಗ್ಬಂಧನ. ಹೆಲಿಕಾಪ್ಟರ್ ಮೂಲಕ ನಡೀತಾ ಇದೆ ರಕ್ಷಣಾ ಕಾರ್ಯ. ನಿಜಕ್ಕೂ ಕೂಡ ಇದು ಮಳೆರಾಯ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದಾನೆ. ಭಾರಿ ಮಳೆಯಿಂದ ಕೊಚ್ಚಿ ಹೋದ ಕೆಲ ವಸ್ತುಗಳು. ಕಾಮರೆಡ್ಡಿ ನಿಜಾಮಾಬಾದ್ ರೈಲು ಸಂಪರ್ಕ ಕೂಡ ಸಂಪೂರ್ಣ ಕಡಿತ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸಂಪೂರ್ಣ ಹಾನಿ. ತೆಲಂಗಾಣದಲ್ಲಿ ರಣಭೀಕರವಾದಂತಹ ಪ್ರವಾಹ. ನಾವು ಹಿಮಾಚಲ ಪ್ರದೇಶ, ಒರಿಸ್ಸಾದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹದನ್ನು ಗಮನಿಸಿದ್ವಿ. ನೋಡಿ, ಇದು ತೆಲಂಗಾಣದ ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ. ರೈಲ್ ಹಳಿಯ ಕೆಳಗಿನಿಂದ ನೀರು ಹರಿತಾ ಇರುವಂತಹದ್ದು. ಅಂದರೆ ಹೆಚ್ಚುವರಿ ನೀರಿನ ಪ್ರಮಾಣ ಜಾಸ್ತಿ ಆದಾಗ ನೀರು ನಿಂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ. ಅದಕ್ಕೆ ಕಾಣುವ ಎಲ್ಲ ದಾರಿಗಳನ್ನು ಹಾದು ಹೋಗುತ್ತೆ. ರಕ್ಷಣಾ ಕಾರ್ಯಾಚರಣೆ ನೋಡಿ, ಅಲ್ಲಿ ಜನರನ್ನ ಸೇಫ್ ಆಗಿ ಒಂದು ಕಡೆಯಿಂದ ಮತ್ತೊಂದು ದಿಕ್ಕಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಅಲ್ಲಿ ನಡೀತಾ ಇದೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ. ಕೆಲವೊಂದು ಟೆಂಪಲ್ಗಳು ಕೂಡ ಜಲಾವೃತಗೊಂಡಿದೆ, ಕೆಲವೊಂದು ಮಸೀದಿಗಳು ಕೂಡ ಅಕ್ಷರಶಃ ಜಲಾವೃತ. ಸೊ ಜನನಿಬಿಡ ಪ್ರದೇಶ ಇದು, ಜನಸಂಚಾರ ಇರತಕ್ಕಂಥ ಪ್ರದೇಶ. ಭಾರಿ ಮಳೆಯ ಪ್ರಮಾಣ ಅತ್ಯಧಿಕವಾಗಿ ಹೆಚ್ಚುವರಿಯ ಮಳೆಯಿಂದಾಗಿ ಈ ತರಹದೊಂದು ಅವಘಡ ಸಂಭವಿಸ್ತಾ ఫోన్ ఇల్లు మొత్తం ఖరాబ్, పుస్తకాలన్నీ అమ్మా. ఆ జూలేరుగా వచ్చావు,
పెద్ద కారే కియా కారు. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.